ಈ ಗೌರಿ ಶಂಕರಣ್ಣ ಒಳಗಡೆ ಅವ್ರೆ ಅನ್ಸುತ್ತೆ. ಬೇಗ ಒಂದಷ್ಟು ಹೂ ಕಿತ್ಕೊಬಿಡ್ತೀನಿ. ನಾಳೆ ಗುರುವಾರ, ನಾಳೆ ಶುಕ್ರವಾರ ಎಲ್ಲಕ್ಕೂ ಆಗಬೇಕು. ಹಂಗೆ ಹೂ ಕಿತ್ಕೊಬಿಡ್ತೀನಿ. ಹಾ, ಯಾರಿದು? ಇವಳು ಜಗಳದು ಗಂಟಿ ಜಾನಕಿ ಅಲ್ವಾ? ಓ, ಗೌರಿಂದು ಅಕ್ಕಂದು ಹಿತ್ತಲಲ್ಲಿ ಹೂನ ಕಳ್ತನಾಗೆ ಮಾಡ್ತಾ ಇದ್ದಾಳೆ. ಹ್ಞೂ 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 ನಾನು ಹೋಗಿ ಈಗ ಗೌರಕ್ಕನಿಗೆ ಹೇಳ್ತೀನಿ. ಹಬ್ಬ, ಹೂವೆಲ್ಲ ಕಿತ್ಕೊಂಡಾಯ್ತು. ಸದ್ಯ ಗೌರಿ ಗಂಡ ಯಾರೂ ನೋಡಲಿಲ್ಲ. ಬೇಗ ಮನೆಗೆ ಹೊಟ್ಟೋಯ್ತೀನಿ. ನೀವು ಯಾರು ಹೇಳ್ಬೇಡಿ. ಇದೇನಿದು ಒಂದು ಕಾಣಿಸ್ತಾ ಇಲ್ವಲ್ಲ? ಬೆಳಿಗ್ಗೆ ನಾನು ನೀರು ಹಾಕಕ್ಕೆ ಬಂದಾಗ ಅಷ್ಟೊಂದು ಹೂವಿತ್ತು. ಯಾವಳವಳು ಮನಮುರ್ಕಿ? ಗೌರಕ್ಕ, ಗೌರಕ್ಕ! ಓ ರೇಷಿ, ಇದೇನು ಇಷ್ಟೊತ್ತಿಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ನಾನು ನಿಮ್ಮದು ಹತ್ರ ಒಂದು ಲೋಟ ಸಕ್ಕರೆಗೆ ಕೇಳೋಣ ಅಂತ ಬಂದಿದ್ದೆ. ಅದು ನಿಮಗೆ ಒಂದು ವಿಷಯ ಹೇಳಬೇಕು ನಾನು. ಅಯ್ಯೋ, ಅದೇನು ಹೇಳು ರೇಷಿ, ನನಗೆ ಸುಮ್ಮನೆ ತಲೆ ಕೆಟ್ಟೋಗದೆ. ಬೆಳಿಗ್ಗೆ ತಾನೇ ನೀರು ಹಾಕಿ ಬಂದಾಗ ನಮ್ಮ ಹಿತ್ತಲು ತುಂಬ ಹೂ ಇತ್ತು. ಈಗ ನೋಡಿದ್ರೆ ಒಂದು ಹೂ ಇಲ್ಲ. ಅದು ಯಾವಳ ಕೈಗೆ ನಾಗರಾವ್ ಕಡಿಯೋಳು ನಮ್ಮ ಹೂನ ಒಂದು ಬಿಟ್ಟಿಲ್ಲ ಕಿತ್ಕೊಂಡು ಹೋಗಿದ್ದಾಳೆ. ಅದೇನು ಹೇಳು ಬೇಗ, ಸುಮ್ಮನೆ ನನ್ನ ಟೆನ್ಷನ್ ನನಗೆ. ಆಹಾ, ಅದನ್ನೇ ಹೇಳಕ್ಕೆ ಬಂದೆ ನಾನು. ಬೆಳಿಗ್ಗೆ ನಾನು ನಿಮ್ಮ ಮನೆ ಒಳಗಡೆ ಬರಬೇಕಾದ್ರೆ ನಿಮ್ಮ ಹಿತ್ತಲು ಅಲ್ಲಿ ಸೌಂಡು ಹಾಕ್ತಾ ಇತ್ತು. ಏನೋ ಅಂತ ನೋಡೋಣ ಅಂತ ಬಂದೆ. ಆ ಜಗಳಗಂಟಿ ಜಾನಕಿ ಇದ್ದಾಳಲ್ಲ, ಅವಳು ನಿಮ್ಮದು ಹಿತ್ತಲಲ್ಲಿ ಎಲ್ಲ ಹೂಗಳದ್ದು ಕಿತ್ಕೊಂಡು ಅವಳದು ಸೀರೆದು ಒಳಗಡೆ ಹಾಕೋತಾ ಇದ್ಲು. ನಾನು ನೋಡಿದೆ, ನಿಮಗೆ ಹೇಳೋಣ ಅಂತ ಹಿಂದೆನೇ ಬಂದೆ. ಮತ್ ಬೇಗ ಒಂದು ಹೇಳೋದಲ್ವಾ ರೇಷಿ? ಇವಾಗ ಬಂದಿದೀಯಾ ಹೇಳಕ್ಕೆ? ಅವಾಗ್ಲೂ ಹೇಳಿದ್ರೆ ನನ್ನ ಕೈ ಸಿಕ್ಕಿದ್ರೆ ಅವಳನ್ನ ಗುಂಡಿಗೆ ಹಾಕೊಂಡು ತುಳಿದು ಬಿಡ್ತಿದ್ದೆ ಅವಳನ್ನ. ಹಾ, ಹೇಳಕ್ಕೆ ಅಂತಾನೆ ಬಂದೆ ನಾನು. ನಾವು ಬರೋವರೆಗೆ ಅವಳು ಹೊರಟೆ ಹೋಗಿದ್ದಾಳೆ. ಎಷ್ಟು ಬೇಗ ಹೋಗಿದ್ದಾಳೆ ಅವಳು. ಓಹೋ, ಹೋಗ್ತೀನಿ ಇರು. ಈಗ ಅವಳು ಗಾಚಾರ ಬಿಡಿಸ್ತೀನಿ. ಅವಳು ಯಾರ ಹಿತ್ತಲಲ್ಲಿ ಬಂದು ಹೂ ಕೈ ಹಾಕಿದಾಳೆ ಅಂತ ನೆನಪು ಮಾಡ್ತೀನಿ. ಜನ್ಮದಲ್ಲಿ ಯಾರ ಹಿತ್ತಲಿಗೆ ಹೋಗಿ ಒಂದು ಹೂ ಮುಟ್ಟಬಾರ್ದು ಅವಳು. ಆ ಥರ ಅವಳು ಜನ್ಮ ಜಾಲಾಡ್ತೀನಿ ಈಗ. ಹಾಗೆ ಮಾಡಿ ಅವಳಿಗೆ ಮಾತ್ರ ಬಿಡಲೇಬೇಡಿ. ಅವಳಂತೂ ಹೆಂಗೆ ಮಾತಾಡ್ತಾಳೆ ಅಂದರೆ, ಅವಳಿಗೆ ಅಲ್ಲೇ ನಾನು ಕೇಳೋಣ ಅಂದ್ಕೊಂಡೆ. ನನಗೆ ಬೈದೇ ಬಿಡ್ತಾಳೆ ಅಂತ ಹೆದರ್ಕೊಂಡು ನಾನು ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಇನ್ಯಾಕೆ ತಡ ಮಾಡೋದು? ನಡಿರೇಸಿ ಹೋಗೋಣ, ಕೇಳ್ತೀನಿ ಅವಳನ್ನ. ಬಾರೆ ರೇಷಿ, ಬೇಗ ಹೋಗೋಣ. ಇವತ್ತು ಅವಳ ಜುಟ್ಟನ್ನ ಕಿತ್ತು ಗಾಳಿ ಬಿಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ನಡೀರಿ, ನಿಮ್ದು ಜೊತೆಗೆ ನಾನು ಬರ್ತೀನಿ. ಏನ್ ಗೌರಿ ರೇಷಿ, ಇಷ್ಟು ಬಿರ್ಸಾಗಿ ನಡ್ಕೊಳ್ತಾ ಇದ್ದೀರಾ? ಮುಖ ಎಲ್ಲ ಒಳ್ಳೆ ಗಂಟಾಕೊಂಡು. ಏನಾಯ್ತು? ಏನ್ ಗೊತ್ತಾ ಶಾಂತಕ್ಕ, ಅವಳೆಲ್ಲ ಜಗಳ ಗಂಟಿ ಜಾನಕಿ ಬೆಳಿಗ್ಗೆ ಬಂದು ನನ್ನ ಹಿತ್ತಲಲ್ಲಿರೋ ಹೂನೆಲ್ಲ ಒಂದ್ ಇಲ್ಬರ್ದಂಗೆ ಕಿತ್ಕೊಂಡೋಗವಳೆ. ದೇವ್ರು ಮಾಡೋದು ಅವಳು ಒಬ್ಬಳು ಮಾತ್ರನ. ನಾನು ನೀರ್ ಹಾಕಿ ಕಷ್ಟಪಟ್ಟು ಬೆಳೆಸೋದು, ಮೆಲ್ಲಗೆ ಬಂದು ಹೂ ಕಿತ್ಕೊಂಡು ಹೋಗೋದು. ಇವತ್ತು ಅವಳು ಗ್ರಾಚಾರ ಬಿಡಿಸ್ತೇ ಅಂಬತ್ತಿನ ಬಿಡಲ್ಲ ನಾನು. ಹೌದಾ? ನಡಿ, ನಾನು ಬರ್ತೀನಿ, ಹೋಗೋಣ. ಸರಿ ಬಾ ಶಾಂತಕ್ಕ. ಏ ಜಾನಕಿ, ಬಾಯಿಲಿ ಈಚೆಗೆ. ಓ, ಏನ್ ಗೌರಿ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ ನಮ್ಮ ಮನೆ ಹತ್ರ? ಬಾ ಕಾಫಿ ಕುಡಿ ಬಾ. ಏ ಜಗಳಗಂಟಿ ಜಾನಕಿ, ನಿನ್ ಮನೆಗೆ ನಾನು ಕಾಫಿ ಕುಡಿಯಕ್ ಬಂದಿಲ್ಲ. ನಿನ್ಗೆ ಎಷ್ಟು ಧೈರ್ಯ ಇದೆ ನಮ್ಮ ಹಿತ್ತಲಲ್ಲಿ ಬಂದು ಹೂ ಕಿತ್ಕೊಂಡು ಹೋಗಿದ್ಯಾ ನೀನು? ಮಾನ ಮರ್ಯಾದೆ ಇಲ್ವಾ ನಿಂಗೆ? ಹಾ, ನಿನ್ ನಾಲ್ಗೆ ಬಿದ್ದೋಯ್ತು ಕಣ್ ತಕ್ಕೋ. ನನಗೆ ಹಿಂಗೆ ಅಂತೀಯಲ್ಲ ನೀನು. ನಾನೇತಕ್ಕೆ ಬಂದಿದ್ದೆ? ಯಾಕೆ ನನಗೆ ಒಂದು ಮಾರು ಹೂ ತಗೊಳ್ಳೋಷ್ಟು ಗತಿ ಇಲ್ಲ ಅನ್ಕೊಂಡಿದ್ಯಾ? ನನ್ನ ಗಂಡ 10 ಮಾರು ಹೂ ತಂದು ಮಡಗಿದಾನೆ. ಮುಚ್ಕೊಂಡು ಹೋಗು. ಬೆಳಗ್ಗೆ ಬಂದವಳೆ ಇಲ್ಲಿ ಮನೆ ಹತ್ರ ತಲೆ ತಿನ್ನಕ್ಕೆ. ಏ ಜಾನಕಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋಳು. ಏನೋ ಕೇಳ್ತಾ ಇದ್ದಾಳೆ ತಾನೆ, ಕರೆಕ್ಟಾಗಿ ಮಾತಾಡು. ಓಹೋ, ಇವಳು ಬಂದ್ಬಿಡ್ಲು ಗೆಳ್ತಿನ ವಹಿಸ್ಕೊಂಡು. ಏ ಡುಮ್ಮಿ, ಹೋಗು ಮನೆಗೆ. ಏನ್ ಮಾತಾಡ್ತಾ ಇದೀಯ ನೀನು? ನಾನು ಡುಮ್ಮಿ ಆಗಿದ್ರೆ ನಿನ್ಗೇನು? ನನ್ನ ಗಂಡ ತಂದಾಗ್ತಾನೆ, ನಾನು ತಿಂತೀನಿ. ಬಾಯ ಮುಚ್ಕೊಂಡು ಏನ್ ವಿಷಯ ಬಂದಿದೆ ಅದನ್ನ ಮಾತಾಡು. ನನ್ನ ವಿಚಾರಕ್ಕೆ ಒಂದು ಸುಮ್ಮನಾಗಲ್ಲ. ಓಹೋ, ಸುಮ್ಮನಾಗಲ್ಲ ಅವಳು. ಮತ್ತೆ ಏನಕ್ಕೆ ಬಂದಿದ್ಯಾ? ನಾಯಿ ಜೊತೆ ಬಾಲ ಬರಂಗೆ ಅವಳು ಹಿಂದಿಂದ ನೀನು. ಅಯ್ಯೋ, ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಎಷ್ಟು ಮಾತಾಡ್ತೀಯ? ನಿನ್ನ ನಾಲ್ಗೆ ಸೇದೋಗ. ನಿನ್ನ ನಾಲ್ಗೆ ಕಿತ್ತು ಕೈ ಕೊಟ್ಬಿಡ್ತೀನಿ. ಮರ್ಯಾದಾಗ ಮಾತಾಡು. ನಾವು ಹೂ ಕಿತ್ತಿದ್ದೀನಿ ಅಂತ ನೀ ಎಲ್ಲಿ ನೋಡ್ದೆ? ನಿಂಗೆ ಯಾರು ಹೇಳಿದ್ರು ನಿಂಗೆ? ಗೌರಂದು ಅಕ್ಕ, ನಾನು ಹೇಳ್ದೆ ಅಂತ ಹೇಳ್ಬೇಡಿ. ಅವರು ನನಗೆ ಜಗಳ ಮಾಡ್ತಾರೆ, ನನಗೆ ಭಯ ಆಗುತ್ತೆ. ಬೊಗಳು ಇದಕ್ಕೆ ಮಿಕ ಅಂತ ಮುಖ ನೋಡ್ಕೊಂಡು ನಿಂತಿದ್ಯಾ? ಇಷ್ಟೊತ್ತು ಗಂಟೆ ನಾಯಿ ತರ ಬಗಳ್ತಿದ್ದೆ. ಅದ್ಯಾರು ಹೇಳೋದು ಅಂತ ಬಗಳು. ಆಮೇಲೆ ಮುಂದಕ್ಕೆ ಮಾತಾಡವ. ರೇಷಿನಿ ಹೇಳಿದ್ದು ನಂಗೆ. ಬೆಳಿಗ್ಗೆ ಅವಳು ನಮ್ಮ ಮನೆ ಹತ್ರ ಬರುವಾಗ ನೀನು ಹೂ ಕಿತ್ಕೊಂಡು ಹೋಯ್ತಾ ಇದ್ದಂತೆ ನೋಡಿದಾಳೆ ಅವಳು. ರೇಷಿನಿ ಹೇಳಿದ್ದು. ಏನಿವಾಗ? ಲೇ ರೇಷಿ,
ನೀನೇ ಹೇಳ್ದ ಹೋಗಿ. ಅಬ್ಬಬ್ಬಬ್ಬದ್ದು ನಾನು ಬೆಳಿಗ್ಗೆ ಗೌರಂದು ಹಾಕಂದು ಮನೆಗೆ ಬಂದಾಗ ನೀವು ಅವ್ರದ್ದು ಹಿತ್ಲಲ್ಲಿ ನಿಂತಿದ್ರಿ, ಹೂ ಕೀಳ್ತಾ ಇದ್ರಿ, ಅದಕ್ಕೆ ನಾನು ಹೇಳ್ದೆ. ಮಾನ್ಗೆಟ್ಟವಳೆ, ಗಂಡನ ಸಿಟಿಲಿ ಬಿಟ್ಬಿಟ್ಟಿದ್ಯಾ? ಅವನು ಯಾವಳ ಜೊತೆ ಹೋಗಿದಾನೋ ಗೊತ್ತಿಲ್ಲ. ಇಲ್ಲಿ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂತ ಇವಳ ಮನೆಗೂ ಅವಳ ಮನೆಗೂ ಸುತ್ಕೊಂಡು ನಿಂತಿದ್ಯಾ. ಹೋಗಿ ಫಸ್ಟ್ ನಿನ್ ಗಂಡನ ನೋಡುವಾಗು, ಬಂದವಳೆಲ್ಲ ಇತ್ತಿತ್ತಲ್ಲಿ ನೋಡಕ್ಕೆ. ಹೇ, ನೀವು ಮರ್ಯಾದೆಗೆ ಕೊಟ್ಟು ಮಾತಾಡಿ, ಇಲ್ಲ ಅಂದ್ರೆ ನಿಮಗೆ ಸಾಯಿಸಿದ್ದು ಬಿಡ್ತೀನಿ ನಾನು. ಏನು ನನ್ನ ಗಂಡಂದು ಬಗ್ಗೆ ಮಾತಾಡ್ತೀರಾ? ಇಲ್ಲಿ ಬಂದಿರೋದು ನಾವು ಹೂವಿನ ಬಗ್ಗೆ ಮಾತಾಡಕ್ಕೆ, ನೀವು ಯಾರು ನನ್ನ ಗಂಡಂದು ಬಗ್ಗೆ ಮಾತಾಡಕ್ಕೆ? ನೀವು ನನ್ನ ಗಂಡಂದು ನೋಡಿದ್ದೀರಾ? ಅಯ್ಯೋ, ನಂಗೆ ನನ್ನ ಗಂಡನ ನೋಡಿದ್ರೆ ಸಾಕಾಯ್ತದೆ, ನಿನ್ ಗಂಡ ಬೇರೆ ನೋಡಕ್ ಬರ್ತೀನಿ. ನೆಟ್ಟಂಗ್ ಮಾತಾಡೋದು ಕಲ್ತ್ಕೊ ಮಾನ್ಗೆಟ್ಟವಳೆ. ಅವಳಿಗೆ ಬೈತಾ ಇದೀಯ ನೀನು? ಹೂ ಕಿತ್ಕೊ ಬಂದಿದೆಯಲ್ಲ, ಮುಚ್ಕೊಂಡು ಹೂ ಎಲ್ಲ ತಂದು ಈಚೆಗೆ ಮಡ್ಗು, ಇಲ್ಲ ಅಂದ್ರೆ ನಿನ್ನಂತನ ಬಿಡಲ್ಲ ಇವತ್ತು. ಓಹೋ ಹೋ ಹೋ, ಏನ್ ಮಾಡ್ತೀಯ ನೀನು? ಹೌದು, ಕಿತ್ಕೊಂಡೇ ಬಂದೆ, ಒಳಗಡೆ ಇಟ್ಟಿದ್ದೀನಿ. ಏನ್ ಮಾಡ್ತೀಯ? ನನ್ನ ಮನೆ ಒಳಗಡೆ ಬಾ, ನೋಡುವೆ ನಿನ್ನ. ರೂಮು ಕೂಡ ಹಾಕ್ಬಿಟ್ಟು ಬಾಕ್ಲಾಕ್ಬಿಡ್ತೀನಿ. ಏನೇ ಎಷ್ಟೇ ಮಾತಾಡ್ತೀಯ? ಬಡ್ರೆ ನಿನ್ ಕನ್ನಡಕ ಮೂರ್ ಪೀಸ್ ಆಗಿಡಬೇಕು. ಅಯ್ಯೋ ಅಯ್ಯೋ ಜಾನ್ಕಿ, ನನ್ ಮೇಲೆ ಬಿದ್ದಲ್ಲೇ ನಿನ್ ಮನೆ ಹಾಳಾಗೋಗ. ಎದ್ದೇಳು. ಕಿತ್ತೋದವಳೆ, ನನ್ಗೆ ಹೊಡಿತೀಯ? ಇರು, ನನ್ ಗಂಡನ್ ಕರಿತೀನಿ. ನನ್ ಗಂಡನ್ ಕರೆದು ನಿನ್ ಗಂಡನ ದನ ಬಡ್ದಂಗ್ ಬಡಿಸಿಲ್ಲ ಅಂದ್ರೆ ನನ್ನ ಹೆಸರು ಜಾನ್ಕಿನೇ ಅಲ್ಲ. ಹೂ ತಂದು ಮರ್ಯಾದಾಗಿ ನನ್ನ ಮಳ್ಳಿಗೆ ಹಾಕದೆ ಗೆದ್ದೆ ನೀನು. ಇಲ್ಲ ಅಂದ್ರೆ ನಿನ್ನ ಇವತ್ತು ಹುಟ್ಟಿಲ್ಲ ಅನಿಸ್ತೆ ಮಾತ್ರ ನಾನು ಮನೆಗೆ ಹೋಗಲ್ಲ. ನನ್ನ ಹೆಸರು ಗೌರಿನೇ ಎಲ್ಲ ತಿಳ್ಕೊಬಿಡು. ಯಾರ ಜೊತೆ ಆಡಂಗೆ ಆಡ್ತಾ ಇದೀಯ ನೀನು? ನನಗೆ ಹೊಡಿತೀಯನೇ ನಾಯಿ, ನಿನ್ನ ಮಾಡ್ತೀನಿ ಇರು ಈಗ. ಹೊಡಿಯೋದಲ್ಲ, ಅಡ್ಡಡ್ಡ ಸೀಳಿ ನಿನ್ನ ಸಾಯಿಸ್ಬಿಡ್ತೀನಿ. ಮರ್ಯಾದೆಗೆ ನಾನು ಹೂ ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ಇವತ್ತಂತೂ ನಾನು ನಿನ್ ಬಿಡಲ್ಲ ಇವತ್ತು. ಇದೇ ಕಿಂಗಡಿಯ ನೀನು ಇವತ್ತು? ನಾ ಏನಾದ್ರು ಕಚ್ಚಿದೀಯ ನಿಂಗೆ? ಹೌದು ಕಣೆ, ಹುಚ್ಚರೇ ಕಚ್ಚಿದೆ ನಂಗೆ, ಅದಕ್ಕೆ ಅಂತ ಕಚ್ಚಾಕ್ಬಿಡ್ತೀನಿ. ಜಾನ್ಕಿ, ಅವಳು ಅಷ್ಟು ಕೇಳ್ತಾಳಲ್ವಾ, ತಂದು ಹೂ ಕೊಡಕ್ಕೇನು ನಿಂಗೆ? ಡುಮ್ಮಿ ಶಾಂತಕ, ಬಾಯಿ ಮುಚ್ಕೊಂಡು ನಿಂತ್ಕೋ. ನಾನು ನಿನ್ನಿತ್ತಲ್ಗೆ ಬಂದಿರ್ಲಿಲ್ಲ ಹೂ ಕೇಳಕ್ಕೆ. ಮಧ್ಯದಲ್ಲಿ ಬತ್ತಾಳೆ ಇವಳೊಬ್ಳು, ನಂದೆಲ್ಲಿಡ್ಲಿ ಶಂಭುಲಿಂಗ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಮಾತಾಡ್ತೀಯ ನೀನು? ನನಗೆ BP ರೈಸ್ ಆದ್ರೆ ಇನ್ನೂ ಗೊತ್ತಿಲ್ಲ ನಿಮ್ಗೆ. ನಾನು ನಿನ್ನ ಗೂಳಿ ತರ ಗುಂಗ್ 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 ಅಂತ ಗುದ್ದು ಬಿಡ್ತೀನಿ. ಇವಳು ನಾಯಿ ತರ ಕಚ್ಬಿಡ್ತೀನಿ ಅಂತಾಳೆ, ನೀನು ಗೂಳಿ ತರ ಗುದ್ದು ಬಿಡ್ತೀನಿ ಅಂತೀಯ? ನೀವೇನ್ ಮನುಷ್ಯ ಇಲ್ಲ ಪ್ರಾಣಿಗಳ? ನಿಮ್ ಜನ್ಮಕ್ ಬೆಂಕಿ ಹಾಕ. ಓಹೋ, ಇಷ್ಟು ಮಾತಾಡ್ತೀಯ ನೀನು? ಗೌರಿ, ದಾರಿ ಬಿಡಿಲಿ, ಈಗ ನಾನೊಂದ್ ಕೈ ನೋಡ್ಕೊತೀನಿ ಇವಳನ್ನ ಹೆಂಗೆ ಗುಮ್ತೀನಿ ಅಂತ ತೋರಿಸ್ತೀನಿ ಈಗ. ಬಾ ಶಾಂತಕ, ನೀನೊಂದ್ ರೌಂಡ್ ಬ್ಯಾಟಿಂಗ್ ಆಡಿ ಇವಳನ್ನ. ಇವಳು ಕೊಬ್ಬನೆಲ್ಲ ಕರಗಿಸ್ಬಿಟ್ಟೆ ಹೋಗೋಣ ಇವತ್ತು. ಡಿಸ್ಕ್ಯಾವ್ ಡಿಸ್ಕ್ಯಾವ್ ಡಿಸ್ಕ್ಯಾವ್, ತಗೋ ತಗೋ ತಗೋ. ನಿಮ್ ಬಾಯಿಗೆ ಮಣ್ಣು ಹಾಕ. ನೀವೇನು ಮನುಷ್ಯ ದನಗಳ? ಯಾಕೆ ಹಿಂಗೆ ಇಬ್ರು ಸೇರ್ಕೊಂಡು ಒಂದಿಡೀ ಹೂಗೆ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ? ನಿಮ್ ಬಾಯಿಗೆ ಮಣ್ಣು ಹಾಕರ. ಹೆಂಗ್ ಗುಮ್ತಿಯ ಅಂತ ಕೇಳ್ತಿದ್ದಲ್ಲ, ನಿನ್ನ ಮುಖನ ಪಂಚರ್ ಮಾಡ್ಬಿಟ್ಟೆ ಕಣೆ ಹೋಗೋದು ಇವತ್ತು ನಾನು. ನನ್ನ ಡುಮ್ಮಿ ಅಂತೀಯಾ? ಏನು ನಾ ಡುಮ್ಮಿ ಹಾಕಿ ನಿನ್ನ ಗಂಡ ಏನು ಸಾಮಾನು ತಂದು ಹಾಕಿದ್ದಾನ ನಮ್ಮ ಮನೆಗೆ? ನನ್ನ ಗಂಡ ತತ್ತಾನೆ ನಾನು ತಿಂತೀನಿ. ನನ್ನ ಡುಮ್ಮಿ ಅನ್ನಕ್ಕೆ ನೀನು ಯಾವಳೆ? ನನ್ನ ಪಡೆ ನಾನು ನಿಂತಿದ್ದೆ ತಾನೆ, ಮಾತ್ನಾತ್ಕು ಡುಮ್ಮಿ ಡುಮ್ಮಿ ಅಂತೀಯ ನನ್ನ. ತೋರಿಸ್ತೀನಿ ಇರು ನನ್ನ ಪವರ್ ಏನು ಅಂತ. ರೀ ರೀ, ಆಚೆ ಕಡೆ ಇಷ್ಟೊಂದು ಗಲಾಟೆ ಕೇಳ್ತಾ ಇದೆ, ಒಳಗಡೆ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ ಇಲ್ಲಿ ಈಚೆಗೆ. ಕರಿ ಕರಿ, ನಿನ್ ಗಂಡ ಕುಳ್ಳನ್ ಮಗನ್ನು ಕರಿ. ಅವನು ಫುಟ್ಬಾಲ್ ಆಡಂಗ್ ಆಡ್ಬಿಟ್ಟೆ ಹೋಗೋದು ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಮಾತಾಡ್ತೀಯಾ? ನಿನ್ ಗಂಡ ನಿನ್ನ ಬಿಗಿಯಾಗಿಟ್ಟಿಲ್ಲ, ಊರ್ ಬಸ್ವಿ ತರ ಬಿಟ್ಬಿಟ್ಟನಲ್ಲ, ಅದಕ್ಕೆ ಮನ್ಮನ್ ಗುಂಟ ಬಂದು ಜಗಳ ಮಾಡ್ತಿದೀಯ. ನಿನ್ ಜನ್ಮಕ್ ಬೆಂಕಿ ಹಾಕ. ಹೌದೌದು, ನನ್ ಗಂಡನೇ ಬಿಟ್ಬಿಟ್ರದು. ಇತ್ತಿತ್ತಿಲ್ಗೋಗಿ ಹೂನೆಲ್ಲ ಕಳ್ತನ ಮಾಡೋಂತ. ನಿನ್ ಜನ್ಮಕ್ ಬೆಂಕಿ ಹಾಕಲ್ಲ. ನನ್ ಬಗ್ಗೆ ಮಾತಾಡ್ತೀಯ ನೀನು? ವಾರ ಬರಲ್ಲ, ಒಪ್ಪತ್ ಬರಲ್ಲ, ಶುರು ಮಾಡ್ತಾಳೆ. ಯಾರಿಟ್ಲಲ್ಲಿ ಹೂವಿದೆ, ಯಾರಿಟ್ಲಲ್ಲಿ ಹೂವಿದೆ, ನೋಡ್ ಕಿತ್ಕೊ ಬರೋಣ ಅಂತ. ನಿನಗ್ ನಾಚಿಕೆ ಆಗ್ಬೇಕು ನನ್ ಬಗ್ಗೆ ಮಾತಾಡಕ್ಕೆ. ನಮ್ ಗಿಡದಲ್ಲೂ ಅಷ್ಟೇ ಗೌರಿ, ಒಂದ್ ನುಗ್ಗೆಕಾಯಿ ಬಿಡಂಗಿಲ್ಲ, ಒಂದ್ ಬದನೆಕಾಯಿ ಬಿಡಂಗಿಲ್ಲ, ಒಂದ್ ದಾಸಲ್ದು ಹರಳಂಗಿಲ್ಲ, ಒಂದು ಇರಲ್ಲ. ಇವತ್ತು ನೋಡಿದ್ದು ನಾಲ್ಗಿರಲ್ಲ, ಇವತ್ತು ನೋಡಿದ್ ನಾಲ್ಗೆ. ನಾನು ಹೋಗ್ಲಿ ಬಿಡು ನಂಬಿದವಳು ಯಾಕೆ ಸುಮ್ಮನೆ ಜಗಳ ಮಾಡೋದು ಅಂದ್ರೆ ನನ್ನೇ ಡುಮ್ಮಿ ಅಂತಾಳೆ. ಇವತ್ತು ಇವಳಿಗೊಂದು ಗ್ರಾಚಾರ ಕಾಣಿಸ್ಬಿಟ್ಟೆ ಹೋಗೋದು ನನ್ನ ಮನೆಗೆ. ನಿನ್ಗೆ ಎಷ್ಟು ಧೈರ್ಯ ಇರಬೇಕು? ನಮ್ದು ಗಂಡನ ಬಗ್ಗೆ ಮಾತಾಡ್ತೀಯಾ? ನಾನು ಅಷ್ಟೇನೆ, ನಿನ್ಗೆ ಇವತ್ತು ಒಂದು ಸರಿಯಾಗಿ ಮಾಡೇ ಹೋಗ್ತೀನಿ. ಹೌದೌದು, ನೀವು ಇಷ್ಟವನ್ನ ಮಾಡೋರ್ಗೆ ನಾನೇನು ಇಲ್ಲಿ ಊರ್ಗಡ್ಲೆ ತಿಂತ ಕೂತಿರ್ತೀನಿ. ನಾನು ಬಿಟ್ಬಿಡ್ತೀನಿ, ನಿಮ್ಮನ್ನ ದನ ಬಡಿ ಹಂಗೆ ಬಡಿಸ್ತೀನಿ ಇರು, ನನ್ನ ಗಂಡನ ಕರಿತೀನಿ. ರೀ, ನಿನ್ನ ಮಾಯಿಂಗ್ ಬೆಂಕಿ ಹಾಕವನೆ, ಒಳಗಡೆ ಏನೋ ಮಾಡ್ತಿದ್ಯಾ? ಬಂದು ಈಚೆ ಬಂದು ಸಾಯಿ. ಜಾನು, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾರು ನಿಂಗೆ ತೊಂದರೆ ಕಟ್ಟೋರು ಅಂತ ತೋರಿಸು. ಅವನು ಒಬ್ಬೊಬ್ಬರನ್ನು ಫುಟ್ಬಾಲ್ ಆಡ್ಬಿಡ್ತೀನಿ. ಶಾಂತಕ ಬಂದ ನೋಡಿ, ಅವಳು ಗಂಡ ಕುಳ್ಳನ್ ಮಗ ನೋಡಿ ಎಷ್ಟೊತ್ತವನೆ.
ನೆಲದಲ್ಲೇ ನಡ್ಕೊ ಬರ್ತಾನೆ. ಇವನು ನಮ್ಮನ್ನ ಫುಟ್ಬಾಲ್ ಆಡ್ಬಿಡ್ತಾನಂತೆ. ಬಾರ ಬಾರ ಫೀಲ್ಡ್ ಬಾರ ನೀನು. ನಿನ್ನನ್ನು ನಾವು ಆಡ್ತೇವ, ನನ್ನನ್ನು ನೀವು ಆಡ್ತೇವ ನೋಡುವೆ ಬಾರ. ಅಯ್ಯೋ 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 ಕುಳ್ಳನ್ ಮಗನೇ, ನೀನು ಇಷ್ಟು ಇರೋದಕ್ಕೆ ನೀನು ಹೆಂಡ್ತಿ ಹಿಂಗೆ ಹಾರಾಡೋದು. ನೀನು ಅವಳ ಗಂಭೀರವಾಗಿ ಮನೇಲಿ ಇಟ್ಕೊಂಡಿದ್ರೆ ಅವಳ ಯಾಕೆ ಹಿಂಗೆ ಬೀದ್ಕೊಂಡು ಬೀದಿ ಬಸ್ ಥರ ಜಗಳ ಆಡ್ತಿದ್ಲು. ಬಾರೋ ಬಾರ ಕುಳ್ಳನ್ ಮಗನೇ, ಇವತ್ತು ನಿನ್ನ ನೆಲಕ್ಕೆ ಏಡಡಿ ಇದೆಯಾ, ಒಂದಡಿ ಹಳ್ಳದೋಡೆ ಊತ ಹಾಕ್ಬಿಡ್ತೀನಿ. ಬಾ ಮುಂದಕ್ಕೆ ಇದೆ, ಕಲ್ಲೇ ನಿಂತಿದೆ ಮಿಕ ಮಿಕ ಅಂತ ನೋಡ್ಕೊಂಡು. ರೀ ಯಾಕ್ರಿ ಸುಮ್ಮನೆ ನಿಂತಿದ್ದೀರಾ? ಅವ್ರಷ್ಟು ಮಾತಾಡಿದ್ರೆ ಹೋಗಿ ದನಕ್ಕೆ ಬಡಿ ಅವ್ರಿಗೆ. ರೀ ಗೌರಕ್ಕವ್ರೆ, ಶಾಂತಕ್ಕವ್ರೆ, ಫಸ್ಟು ಮರ್ಯಾದೆ ಕೊಟ್ಟು ಮಾತಾಡಿ, ಆಮೇಲೆ ಮುಂದಕ್ಕೆ ಏನಮ್ಮ ಆಡಬೇಕು ಅಂತ ಯೋಚನೆ ಮಾಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ನಿಂಗೆ ಮರ್ಯಾದೆನ ಕೊಡೋದು? ನೀನು ಹೆಂಡ್ತಿನ ಬೀದಿ ಬಸ್ ಥರ ಬಿಟ್ಬಿಟ್ಟಿದ್ಯಾ. ಒಂದ್ಸಲ ಒದ್ರೆ ಹೋಗಿ ಮನೆ ಒಳಗಡೆ ಇರೋ ಸೋಫಾ ಮೇಲೆ ಕೂತ್ಕೋಬೇಕು ನೀನು. ಮುಚ್ಕೊಂಡು ನಾನು ಹೂ ತಂದು ಕೊಟ್ಬಿಡು. ಇಲ್ಲ ಅಂದ್ರೆ ನಾನಂತೂ ಇವತ್ತು ನಿಮ್ಮಿಬ್ಬರು ಗ್ರಾಚಾರ ಬಿಡಿಸ್ಬಿಟ್ಟೆ ಹೋಗೋದು. ನೋಡು ಜಾನು, ನಾನು ಹೆಂಗಸ್ರ ಜೊತೆ ಜಗಳ ಆಡೋಕ್ಕಾಗಲ್ಲ. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಅವ್ವಾಗಿವ ಅವರು ಕೊಟ್ಬಿಡು, ನಾನು ಅವ್ರ ಗಂಡನ ಜೊತೆ ಮಾತಾಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಹತ್ರನೇ ಮಾತಾಡೋಕ್ಕಾಗದೆ ಇರೋನು ನಮ್ಮ ಗಂಡನ ಹತ್ರ ಏನೋ ಮಾತಾಡ್ತೀಯ ನೀನು? ಫಸ್ಟ್ ನಮ್ಮನ್ನ ದಾಟ್ಕೊಂಡು ಆಮೇಲೆ ನೀನು ಅವ್ರ ಹತ್ರ ಹೋಗ್ಬೇಕು. ಮುಚ್ಕೊಂಡು ನಮ್ಮ ಹತ್ರ ಮಾತಾಡು. ನೀನು ಎಂತ ಹೇಳಿದಾಳೆ, ನೀನು ಬಂದ ಮೇಲೆ ಅದೇನೇನೋ ಮಾಡಿಸ್ಬಿಡ್ತೀನಿ ಅಂತ. ಅದೇನು ಮಾಡ್ತೀಯ ಅಂತ ನಾವು ನೋಡ್ಬೇಕಲ್ವಾ? ಅದೇನೋ ಮಾಡು. ಜಾನು, ನನ್ನ ಮಾತು ಕೇಳು, ಅವ್ರು ಹೂ ಕೊಟ್ಟು ಕಳಿಸು. ನಾನು ಲೇಡೀಸ್ ಜೊತೆ ಜಗಳ ಆಡಲ್ಲ. ನಿನ್ನನ್ನು ನಂಬ್ಕೊಂಡು ನಾನು ಇವ್ರ ಜೊತೆ ಜಗಳ ಆಡ್ಕೊಂಡು ನಿಂತಿದ್ದೀನಲ್ಲ, ನಾನು ನನ್ನ ಚಪ್ಪಲಿ ತಗೊಂಡು ನೋಡ್ಕೋಬೇಕು. ನಡಿ ಒಳಗೆ ನಡಿ, ನಿನ್ನ ನೋಡ್ಕೊತೀನಿ ನಾನು. ಏನೇ ಗಂಡ ಜೊತೆ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾ ಇದೀಯಾ? ಈಗ ಹೂ ಕೊಡ್ತೀಯಾ ಇಲ್ಲ ಜಗಳ ಆಡ್ತೀಯಾ? ಹೇಳು, ಎರಡರಲ್ಲೊಂದು ಡಿಸೈಡ್ ಮಾಡು. ಅಯ್ಯೋ, ನಿಮ್ಮಂತ ಜೊತೆ ಜಗಳ ಆಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಚೀಪ್ ಜನ ಅಲ್ಲ ನಾವು. ಈ ರೇಷೆ ಅವಳಲ್ಲ, ಇವಳು ಗಂಡನ ಸಿಟಿಲ್ ಬಿಟ್ಬಿಟ್ಟು ಸುಮ್ಮನೆ ಮನ್ಮನ್ಗುಟ್ಟು ತಿರುಗುತ್ತೆ ನಿಂತವಳೆ. ನೀನು ಕೇಳಲೇಬೇಡ. ಈ ಡುಮ್ಮಿ ಶಾಂತಕ ಗೌಡ್ರಿಗಂತ ಎದುರೋದೇ ಇಲ್ಲ. ನಿಮ್ಮಂತವ್ರ ಜೊತೆ ನಮ್ಮ ಮಾತಾಡಿದ್ರೆ ಮರ್ಯಾದೆ ಸಿಕ್ಕಲ್ಲ. ನಾನು ಹೂ ತಂದು ಕೊಟ್ಬಿಡ್ತೀನಿ, ನಿಂತ್ಕೋ ಇಲ್ಲೇ ಬಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮಾತಾಡ್ತಾಳೆ ನೋಡು ಶಾಂತಕ. ಇವಳಿಗೆ ನನಗೆ ಬರ್ತಿರೋ ಕೋಪಕ್ಕೆ ಇವಳನ್ನ ಸಿಗದು ತೋಳ ಕಟ್ಬಿಡ್ಬೇಕು ಅನ್ಸುತ್ತೆ. ಏನು ಮಾಡಲಿ? ಏ ಮಾದ, ನೀನು ಹೆಂಡ್ತಿನ ಸ್ವಲ್ಪ ಬಿಗಿಯಾಗಿಟ್ಕೋ. ಬಂದು ನಮ್ಮ ಇತ್ಲೆಲ್ಲ ಹೂ ಕಿತ್ಬಿಟ್ಟು ನಮಗೆ ಬಾಯಿ ಬಂದ ಮಾತಾಡ್ತಾಳಲ್ಲ, ಇದು ನಿನಗೆ ಸರಿ ಅನ್ಸುತ್ತೆ ಹೇಳು? ನಾವೇನು ಮರ್ಯಾದೋಸ್ತ್ರಲ್ವಾ? ನಾವು ಬಂದು ನಮ್ಮ ಹೂ ಕಿತ್ಕೊಂಡ್ಬಂದಂತೆಲ್ಲ ಕೊಡು ಅಂತ ಕೇಳಕ್ಕೆ ಬಂದರೆ ಎಂತೆಂತ ಮಾತಾಡ್ತಾಳೆ ಗೊತ್ತಾ ನೀನು ಹೆಂಡ್ತಿ? ಇದೇನಾ ನೀನು ಬಿಗಿಯಾಗಿಟ್ಕೊಂಡಿರೋದು? ಹೌದು, ನನ್ನ ಹೆಂಡ್ತಿ ಹಂಗೆ ಮಾತಾಡೋದು. ಏನಿವಾಗ? ಅವನ ಜೊತೆ ಏನು ಮಾತಾಡ್ತೀಯ ಬಿಡು ಶಾಂತಕ. ಇದು ಕಂಟೆಕ್ಟಾಗಿ ಬಂತೆ ಅಂತಾರಲ್ಲ, ಹಂಗೆ ಇಬ್ರು ಗಂಡ ಹೆಂಡ್ತಿ ಇಬ್ರು ಸರಿಯಾಗವ್ರೆ. ಸುಮ್ಮನೆ ನಿಂತ್ಕೋ, ಅವನ ಜೊತೆ ಏನು ಮಾತಾಡ್ತೀಯ? ರೀ ಗೌರಕ್ಕವ್ರೆ, ನಾನು ಸುಮ್ಮನಿದ್ದೀನ ಅಂತ ನೀವು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಾ. ನನಗೇನಾದರೂ BP ರೈಸ್ ಆದರೆ ಸರಿ ಇರಲ್ಲ ನೋಡಿ. ಏ ಏ ಏ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೇಳು, ಅದೇನು ಮಾಡ್ತೀಯ ಅಂತ. ನನ್ನ ಮಗನ ತಲೆಗೆ ಮೊಟ್ಕಿದ್ರೆ ನೀನು ಭೂಮಿ ಒಳಗೆ ಇಳಿದೋಗ್ಬೇಕು. ಎಂತಿನ ಗಂಭೀರವಾಗಿ ಇಟ್ಕೊಳಕ್ ಬರಲ್ಲ, ಬರ್ತಾನೆ ಇಲ್ಲಿ ನೆಲದಲ್ಲೇ ನಡ್ಕೊಂಡು. ಏ ಗೌರಿ, ತಕ ನೀನು ತಕೊಂಡು ತೊಲಗು ಇಲ್ಲಿಂದ. ಬರೀ ಸೇವಂತಿ ಹೂ ಕೊಡ್ತೀಯಾ? ಮಲ್ಲಿಗೆ ಹೂ, ಜಾಜಿ ಹೂ ಎಲ್ಲನೂ ಯಾರು ಕೊಟ್ಟರು? ಅಯ್ಯೋ 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 ಪಾಪ, ನೀನು ಮೈಸೂರಲ್ಲಿ ಮಾಡ್ತಾರೆ ಗೊತ್ತಾ ಫ್ಲವರ್ ಶೋ, ಆ ಥರ ಎಲ್ಲ ಥರದ ಹೂಗಳು ನೆಟ್ಬಿಟ್ಟಿದೆಯಾ ನೋಡು. ಏನು ದೊಡ್ಡ ಗಾರ್ಡನ್ ಮಾಡಿರೋ ಹಂಗೆ ಆಡ್ತಾಳೆ. ಮುಚ್ಕೊಂಡು ಹೋಗು, ಇಷ್ಟನ ಕಿತ್ಕೊಂಡ್ಬಂದಿದ್ದು. ಏ ಗೌರಿ, ಇವ್ರ ಜೊತೆ ಎಂತ ಮಾತು? ಹೂವಿಸ್ಕೊ ಹೋಗೋಣ ನಾವು. ಕೊಡು, ಇನ್ನೊಂದ್ಸಲ ನಮ್ಮ ಹಿತ್ತಲ ಕಡೆ ಬರೋದು ನೋಡಬೇಕು. ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ ನಿಂಗೆ. ಅಯ್ಯೋ ಹೋಗು ಹೋಗು, ನೀನು ಯಾರು ಅಂತ ಇಡೀ ಊರಿಗೆ ಗೊತ್ತು. ನೀನು ನನಗೇನು ತೋರಿಸೋದು? ಮುಚ್ಕೊಂಡು ಇಲ್ಲಿಂದ ಖಾಲಿ ಮಾಡು. ಏನು ಬೆಳಗ್ಗೆ ನೋಳೆ ಭಿಕ್ಷುಕರಾಗ ನಮ್ಮ ಮನೆ ಮುಂದೆ ಲೈನಾಗಿ ನಿಂತ್ಬಿಟ್ಟವ್ರೆ ದರಿದ್ರದವು. ಏ ಏ ಏ ಜಾನಕಿ, ಯಾರೇ ಭಿಕ್ಷುಕರು ಅಂತ ಇದೆಯಾ ನೀನು? ನಿನ್ನಂಥವ್ರಿಗೆ ಅಚ್ಚನ ಕೊಡೋ ಅಷ್ಟು ಇದೆ ನಮ್ಮ ಮನೇಲಿ. ನಾನು ನಿಂತರ ಒಂದಿನ ಬಳೆ ಹೊಡಿನಿಲ್ಲ ಏನು. ಗಂಡ ಹೆಂಡ್ತಿ ಇಬ್ರು ಕಣ್ಣು ಕನ್ನಡಕ ಹಾಕೊಂಡು ನಿಮ್ಮ ಸ್ಟೈಲಿಗೆ ಬೆಂಕಿ ಸಿಕ್ಕಾಕ್ತು. ಅದಕ್ಕೆ ತಿಂದು 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 ಒಳ್ಳೆ ಪುರಿ ಮೂಟೆ ಊದ್ಕೊಳ್ಳುತ್ತಲ್ಲ, ಊದ್ಕೊಂಡಿದ್ಯಾ? ಓಹೋ ಹೋ, ತಾವೇನು ಒಳ್ಳೆ ಶಿಲ್ಪ ಶೆಟ್ಟಿ ಥರ ಇದ್ದೀರೇನೋ. ಏನು ನಿಮ್ಮನ್ನ ಫ್ಯಾಷನ್ ಶೋ ಕರ್ಕೊ ಹೋಗ್ತಾರೆ? ನಿನ್ನ ಮಕ್ಕ ನನ್ನ ಕಾಲು ಸಿಕ್ಕಾಕ್ತು. ಹೋಗು ಮನೆಗೆ ಬಂದವಳೆ ಇಲ್ಲಿ ಮಾತಾಡೋಕ್ಕೆ. ನೋಡಿ ಶಾಂತಕವ್ರೆ, ಈಗ ಹೂ ಕೊಟ್ಟಾಯ್ತು, ಸುಮ್ಮನೆ ಖಾಲಿ ಮಾಡಿ ಏನಕ್ಕೆ ಮಾತಾಡ್ತಾ ನಿಂತಿದ್ದೀರಾ? ಇಲ್ಲ, ಖಾಲಿ ಮಾಡಿದೆ. ನಿನ್ನ ಮನೇಲಿ ತಿಂಡಿ ಮಾಡಕ್ಕೆ ಬಂದಿದ್ದೀವಿ. ದರಿದ್ರದವನೇ ಸುಮ್ ಕೂತ್ಕೋ, ಹೋಗ್ತೀವಿ ನಾವು. ಖಾಲಿ ಮಾಡ್ತಾರೆ. ಒಂದ್ಸಲ ನಮ್ಮ ಹಿತ್ತಲ ಕಡೆ ಬರ್ಲಿ ಇವಳು, ಅವಾಗ ಹಿತ್ತಲಲ್ಲಿ ಆ ಕಂಬಕ್ಕೆ ಕಟ್ಟಾಕ್ಬಿಡ್ತೀನಿ ಇವಳನ್ನ.